ಬೆಂದಕಾಳೂರು ಎಂಬ ಹೆಸರು ಬೆಂಗಳೂರು ಎಂದು ಬದಲಾಗುತ್ತಿದ್ದಂತೆ ಜನಗಳು ಕೂಡ ಬದಲಾಗುತ್ತಾ ಹೋದರು. ಮೋಸ, ವಂಚನೆ, ದರೋಡೆ, ಕೊಲೆ, ಗಾಂಜಾ, ಡ್ರಗ್ಸ್, ಅಫೀಮ್ನಂತಹ ಕ್ರೂರ ಚಟುವಟಿಕೆಗಳು, ಕೆಟ್ಟ ಚಟಗಳು 15-16 ವರ್ಷ ಚಿಕ್ಕ ಬಾಲಕರನ್ನು ಬಲಿ ತೆಗೆದುಕೊಳ್ಳುತ್ತಿದೆ. ಅಂತಹದೇ ಆದ ಒಂದು ಸಂದರ್ಭ ಒಬ್ಬ ಸಾಮಾನ್ಯ ಕಾರು ಚಾಲಕನ ಜೀವನದಲ್ಲಿ ನಡೆದ ಘಟನೆಯನ್ನು ನಿಮಗೆ ವಿವರಿಸುತ್ತಿದ್ದೇವೆ. ಇಷ್ಟೊದೇ ಬಿದ್ರು ನೀನು ಬಾಯ್ ಬಿಡ್ತಲ್ಲ, ಇನ್ಮೇಲಾದ್ರೂ ಬಾಯ್ ಬಿಡ್ತೀಯಾ ಅಥವಾ ನಾವು ಬೇರೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಬೇಕಾ? ಸರ್, ನಾನೊಬ್ಬ ಕ್ಯಾಬ್ ಡ್ರೈವರ್ ಸರ್. ನಿಜವಾಗ್ಲೂ ನನಗೇನು ಗೊತ್ತಿಲ್ಲ. ಅದು ಏನಾಯ್ತು ಅಂತಂದ್ರೆ, ವೈಟ್ ಫೀಲ್ಡ್ ಬರ್ತೀರಾ? ಹಾ ಬರ್ತೀನಿ. ಎಷ್ಟು ಕೊಡ್ತೀರಾ ಸರ್? ಮಾಮೂಲಿ 500. ಇನ್ನೆಷ್ಟು ಕೊಡ್ತಾರೆ? 500 ಎಲ್ಲ ಆಗಲ್ಲ ಸರ್, ಆ ರೋಡ್ ತುಂಬ ಟ್ರಾಫಿಕ್ ಇರುತ್ತೆ. 800 ರೂಪಾಯಿ ಕೊಡಿ, ಬರ್ತೀನಿ. ಶಿಳ್ಳೆ ಓಡಿದ್ರೆ ಸೆಕೆಂಡ್ಗೆ ಒಂದೊಂದು ಗಾಡಿ ಬರುತ್ತೆ, ನೀನೊಬ್ಬಂದೇನ ಗಾಡಿ? ಹೋಗಯ್ಯ. ಸರಿ ಸರ್, ನಾನು ಬರೋಲ್ಲ, ನೀವು ಬೇರೆ ಗಾಡಿ ನೋಡ್ಕೊಳ್ಳಿ. अरे एयरपोर्ट को आएगा? ಎಷ್ಟು ಕೊಡ್ತೀರಾ? क्या बोला रे? ಅಮೌಂಟ್ ಎಷ್ಟು ಕೊಡ್ತೀರಾ? कन्नड़ नहीं आते, हिंदी में बोलो, नहीं तो ಹಿಂದಿ ಸಿಕ್ಕೋ. ಯೋ, ನಮ್ಮೂರಿಗೆ ಬಂದು ನನಗೆ ನಿಮ್ಮ ಭಾಷೆ ಕಲಿಸ್ತೀಯಾ? ನೀನು ಮೊದಲು ಕನ್ನಡ ಕಲಿಬೇಕು, ನೆನಪಿರ್ಲಿ. ನಾವು ಇಲ್ಲ ಅಂದಿದ್ರೆ ಕರ್ನಾಟಕದಲ್ಲಿ ಕ್ಯಾಬ್ನವರೆಲ್ಲ ಹೊಟ್ಟೆಗೆ ಊಟ ಇಲ್ಲದೆ ಸಾಯ್ತಿದ್ರು. ನೀನು ಯಾವನ ಊಟ ಹಾಕಕ್ಕೆ? ನಮ್ಮ ಕರ್ನಾಟಕ ಇಲ್ಲ ಅಂದಿದ್ರೆ ಕುಡಿಯೋಕೆ ನೀರು ಕೂಡ ಸಿಗ್ತಾ ಇರಲಿಲ್ಲ ನಿನಗೆ. ನಿಮ್ಮನ್ನೆಲ್ಲ ನಮ್ಮೂರೊಳಗೆ ಬಿಟ್ಕೊಂಡಿದ್ದೀವಲ್ಲ, ಅದೇ ನಾವು ಮಾಡಿ ದೊಡ್ಡ ತಪ್ಪು. ಹಲೋ, ನಾವು ರೀ ನಿಮಗೆ ಕಾರ್ ಲೋನ್ ಕೊಟ್ಟಿದ್ವಲ್ಲ, ಯಾಕ್ರಿ 2 ತಿಂಗಳ ಕಂತು ಕಟ್ಟಿಲ್ಲ? ಸರ್ ಸ್ವಲ್ಪ ಟೈಮ್ ಕೊಡಿ ಸರ್, 1-2 ತಿಂಗಳು ಕಟ್ತೀನಿ. ತಗೊಂಡಿರೋ ಸಾಲ ಕಟ್ಟಕ್ಕೆ ಯೋಗ್ಯತೆ ಇಲ್ಲ, ಕಾರ್ ಯಾಕ್ರಿ ತಗೊಂಡ್ರಿ? ಸರ್ ಸ್ವಲ್ಪ ಟೈಮ್ ಕೊಡಿ ಸರ್, ಕಟ್ತೀನಿ. ಸರಿ ಆಯ್ತು. ಹಲೋ ಹಲೋ ಅಭಿ. ಹಲೋ, ಹೇಳಿ ಅಣ್ಣ. ಹಲೋ ಅಭಿ, ಅಮ್ಮಂಗೆ ಹುಷಾರಿಲ್ಲ ಕಣ. ಅಮ್ಮಂಗೆ ಆಸ್ಪತ್ರೆ ಕರ್ಕೊಂಡು ಬಂದಿದ್ದೀವಿ. ನಿನ್ನೆ ಸಾಯಂಕಾಲ ಇದ್ದಕ್ಕಿದ್ದಾಗೆ ಕುಸ್ತು ಬಿದ್ಬಿಟ್ರು. ಅಣ್ಣ ಏನಾಯ್ತಣ್ಣ? ಆಪರೇಷನ್ ಮಾಡ್ಬೇಕಂತೆ, 5 ಲಕ್ಷ ಖರ್ಚಾಗುತ್ತಂತೆ ಡಾಕ್ಟರ್ ಹೇಳಿದ್ರು. ಅಣ್ಣ ನೀನೇನು ಭಯ ಪಡಬೇಡ, ನಾನು ಇವತ್ತು ಸಾಯಂಕಾಲನೇ ಬರ್ತೀನಿ, ಧೈರ್ಯವಾಗಿರು ನೀನು. ಆಯ್ತು ಸರಿ, ಕಾಯ್ತಾ ಇರ್ತೀವಿ. ಹಾ, ಕ್ಯಾಬೇ ಇದು. ಎಲ್ಗೋಗ್ಬೇಕು ಸರ್? ಶಿವಾಜಿನಗರ್ ಬರ್ತೀಯಾ? ಹಾ ಬರ್ತೀನಿ. ಎಷ್ಟು ಕೊಡ್ತೀರಾ ಸರ್? ಎಷ್ಟು ಕೊಡಬೇಕು? ಶಿವಾಜಿನಗರ 20 ಕಿಲೋಮೀಟರ್ ಆಗುತ್ತೆ. 1000 ರೂಪಾಯಿ ಕೊಡಿ ಮೇಡಮ್. ಆಯ್ತು, ಕೊಡ್ತೀನಿ. ನಾವು ಹೇಳೋ ಜಾಗಕ್ಕೆ ಬರಬೇಕು. ಬರ್ತೀಯಾ? ಹಾ ಬರ್ತೀನಿ. ನಿಮ್ಮ ಹೆಸರೇನು? ಅಭಿಲಾಷ್ ಮೇಡಮ್. ತಿಂಗಳಿಗೆ ಎಷ್ಟು ಸಂಪಾದನೆ ಮಾಡ್ತೀರಾ? ತಿಂಗಳಿಗೆ ಕಾರ್ EMI ಪೆಟ್ರೋಲ್ ಅಂತೆಲ್ಲ ಹೋಗಿ 20-25 ಸಾವಿರ ಆಗುತ್ತೆ ಮೇಡಮ್. ಅಯ್ಯೋ, ನಿಜನಾ? ಅಷ್ಟೇನಾ? ಹೌದು ಮೇಡಮ್, ಅಷ್ಟೇ. ನೀವೇನು ಕೆಲಸ ಮಾಡೋದು ಮೇಡಮ್? ಹಲೋ, ಹೇಳೆ. ಎಲ್ಲಿದ್ಯಾ? ಡ್ಯೂಟಿಲಿದ್ದೀನಿ, ಹೇಳೆ. ಐಫೋನ್ ಕೊಡಿಸ್ತೀನಿ ಅಂತ ಹೇಳಿದ್ದೆ, ರಾಧಾ ಕೇಳು. ತಿಂಗಳಿಂದ ಇದೇ ಹೇಳ್ತಿದ್ಯಾ. ನೋಡ್ರದ, ನನಗೆ ಅಂತ ತುಂಬಾ ಕಷ್ಟಗಳಿವೆ, ಅರ್ಜೆಂಟ್ ಮಾಡಿದ್ರೆ ಆಗಲ್ಲ. ಪ್ರೀತಿ ಮಾಡ್ಬೇಕಾದ್ರೆ ನಾನು ರಿಚ್ಚು ಅದು ಇದು ಅಂತ ಹೇಳಿ ಇವಾಗ ಮೋಸ ಮಾಡಿದ್ರೆ ನೀನ್ ದೊಡ್ಡ ಮೋಸಗಾರ ನೀನು. ಹೇಯ್, ಆಯ್ತು, ಏನ್ ಮಾಡ್ಕೊಂತ ಮಾಡ್ಕೋ ಹೋಗಿ. ಏನ್ ಮಾಡ್ತೀನಾ ನೋಡಿ, ಇವಾಗ್ಲೇ ನಿನ್ ನಂಬರ್ನ ಬ್ಲಾಕ್ಗೆ ಹಾಕ್ತೀನಿ. ಆಯ್ತು, ಮಾಡ್ಕೋ ಹೋಗಿ. ಯಾರಬಿ? ನಿಮ್ ಹುಡುಗಿನಾ? ಹೌದು ಮೇಡಮ್. ಏನೋ ಜೋರಾಗಿ ಮಾತಾಡ್ತಿದ್ರಿ. ನನಗೆ ತುಂಬಾ ಹಣದ ತೊಂದರೆ ಇದೆ ಮೇಡಮ್. ನಿನಗ್ ತುಂಬಾ ಹಣದ ಅವಶ್ಯಕತೆ ಇದೆ ಅಂದ್ರೆ ನಮ್ ಜೊತೆ ಕೆಲ್ಸಕ್ ಸೇರ್ಕೊಬಿಡು. ನಿನಗ್ ಲಕ್ಷ ಬರುತ್ತೆ ತಿಂಗಳಿಗೆ. ಲಕ್ಷನಾ? ಅಭಿ ಅವ್ರೆ, ಹೇಳಿ ಮೇಡಮ್, ನೀವೇನ್ ಕೆಲಸ ಬೇಕಾದ್ರೂ ಹೇಳಿ ಮೇಡಮ್, ಮಾಡ್ತೀನಿ. ಹಲೋ ಡೇವಿಡ್, ನಿನ್ನ ಹತ್ರ ಮಾಲಿರೋ ವಿಷಯ ಪೊಲೀಸ್ನವ್ರಿಗೆ ಗೊತ್ತಾಗಿದೆ. ಅಲ್ಲಿಂದ ಹೇಗಾದ್ರೂ ಎಸ್ಕೇಪ್ ಆಗು. ಓ ಹೌದಾ? ಓಕೆ. ಯಾರೋ ಇನ್ಫಾರ್ಮೇಶನ್ ಲೀಕ್ ಮಾಡಿದ್ದಾರೆ, ಅಲ್ಲಿಂದ ಹೇಗಾದ್ರೂ ಎಸ್ಕೇಪ್ ಆಗು. ಆಯ್ತು, ಸರಿ, ಓಕೆ. ಅಭಿ, ಹಾ ಹೇಳಿ ಸರ್. ನಾವು ರಿಯಲ್ ಎಸ್ಟೇಟ್ ಏಜೆನ್ಸಿ. ನಮ್ಮ ಕಡೆಯಿಂದ ಕೆಲವು ಜಮೀನಿನ ರೆಕಾರ್ಡ್ಸ್ಗಳಿರುತ್ತೆ, ಅದನ್ನ ಸರಿಯಾದ ಜಾಗಕ್ಕೆ ತಲುಪಿಸಿದ್ರೆ ಕೆಲಸ ಮುಗ್ದಂಗೆ. ಹಾಗಿದ್ರೆ ಖಂಡಿತ ಮಾಡ್ತೀನಿ ಸರ್ ನಾನು. ಶಿವಾಜಿನಗರದಲ್ಲಿ ತುಂಬಾ ಡೇಂಜರಸ್ ಏರಿಯಾದಲ್ಲಿ ನಮ್ ವ್ಯವಹಾರ ನಡೆಯುತ್ತೆ. ಕಷ್ಟ ಇರುತ್ತೆ, ಯೋಚನೆ ಮಾಡು. ಕಷ್ಟ ಆಗ್ಬೋದಾ ಮೇಡಮ್?
ಕಷ್ಟ ಏನಿಲ್ಲ ಅಭಿ. ನಾವು 10 ವರ್ಷದಿಂದ ಈ ದಂಧೆ ಮಾಡ್ತಾ ಇದೀವಿ. ನಮ್ ಜೊತೆ ಬಂದ್ರೆ ನಿನಗ್ ಹಣದ ಕಷ್ಟನೂ ಪರಿಹಾರ ಆಗತ್ತೆ, ನಿನಗೆ ನಿನ್ ಹುಡುಗಿನೂ ಸಿಗ್ತಾಳೆ. ಏನಂತೀಯ? ಓಕೆ ಸರ್, ನೀವೇನು ಕೆಲಸ ಕೊಟ್ಟರು ನಾನು ಮಾಡ್ತೀನಿ. ಸರಿ, ಹಾಗಿದ್ರೆ ಇವಾಗ್ಲೇ ಜಾಯ್ನ್ ಆಗ್ಬಿಡು. ಇವಾಗ್ಲೇನಾ? ಅದು ಹೇಗೆ ಮೇಡಮ್? ಅದೇನಿಲ್ಲ ಅಭಿ, ನಿನ್ ಕಾರ್ ಡಿಕ್ಕಿಲಿ ಒಂದ್ ಸೂಟ್ ಕೇಸ್ ಇದೆ. ಅದ್ರಲ್ಲಿ ಕೆಲವು ಜಮೀನಿನ ರೆಕಾರ್ಡ್ಸ್ ಇದೆ. ಶಿವಾಜಿ ನಗರದಲ್ಲಿ ನಮ್ಮವನೊಬ್ಬ ರಜಾಕ್ ಅಂತ ಇರ್ತಾನೆ. ಅವನ್ಗೆ ಈ ಸೂಟ್ ಕೇಸ್ ತಲುಪಿಸಿದ್ರೆ 10 ಲಕ್ಷ ಕೊಡ್ತಾನೆ. ಅದನ್ನ ಈಸ್ಕೊಂಡು ಬಂದ್ರೆ ನಿನ್ ಕೆಲ್ಸ ಮುಗೀತು. ಅಷ್ಟೇನಾ? ಬರೋ 10 ಲಕ್ಷದಲ್ಲಿ 5 ಲಕ್ಷ ನಿನಗೆ, ಇನ್ನು 5 ಲಕ್ಷ ನಮಗೆ. 5 ಲಕ್ಷನಾ? ಯಾಕಬಿ, ಕಡಿಮೆ ಆಯ್ತಾ? ಅಯ್ಯೋ, ಕಡಿಮೆ ಅಲ್ಲ ಮೇಡಮ್, ನನ್ನ ಪಾಲಿನ ದೇವ್ರು ಮೇಡಮ್ ನೀವು. ಕಾರ್ ಸೈಡಿಗೆ ಹಾಕು, ನಾವ್ ಇಳ್ಕೋತೀವಿ. ನಮ್ ಕೆಲ್ಸ ಮುಗೀತು. ಜಗನ್, ಡಬಲ್ ರೋಡಲ್ಲಿ ಒಂದು ವೈಟ್ ಕಾರ್ ಬರ್ತಾ ಇದೆ. ಅದರಲ್ಲಿ ಮಾಲ್ ಇದೆ. ಕನ್ಫರ್ಮಾ ಸರ್? ಪಕ್ಕಾ ಕನ್ಫರ್ಮ್. ಓಕೆ ಸರ್, ಆಯ್ತು, ನಾವು ಚೆಕ್ ಮಾಡ್ತೀವಿ. ಓಕೆ, ಕ್ಯಾರಿ ಆನ್. ಕಾರ್ ಡಾಕ್ಯುಮೆಂಟ್ಸ್ ತೆಗಿಯೋ. ಯಾಕೆ ಸರ್, ಏನಾಯ್ತು? ನಿನ್ ಕಾರ್ ಚೆಕ್ ಮಾಡಬೇಕು, ಡಿಕ್ಕಿ ಓಪನ್ ಮಾಡೋ. ಯಾಕೆ ಸರ್, ಏನಕ್ಕೆ ಚೆಕ್ ಮಾಡಬೇಕು? ನಮ್ಗೊಂದು ಇನ್ಫಾರ್ಮೇಶನ್ ಬಂದಿದೆ, ನಿನ್ ಗಾಡಿ ಚೆಕ್ ಮಾಡಬೇಕು. ರೆಕಾರ್ಡ್ ತೋರ್ಸೋ, ಡಿಕ್ಕಿ ಓಪನ್ ಮಾಡು. ಇನ್ನೂ ಹೊಸ ಗಾಡಿ ಸರ್, ಎಲ್ಲ ರೆಕಾರ್ಡ್ಸ್ ಇದೆ. ಆಯ್ತು, ಅದೇ ರೆಕಾರ್ಡ್ ತೋರ್ಸಪ್ಪ. ಸರಿ ಸರ್. ಕಾರ್ ಚೆಕ್ ಮಾಡ್ರಿ, ಹೋಗಿ ಹೋಗಿ. ಬಾರೋ, ಇಲ್ಲಿ ಡಿಕ್ಕಿ ಓಪನ್ ಮಾಡೋ, ಡಿಕ್ಕಿ ಚೆಕ್ ಮಾಡಬೇಕು. ಸರ್, ಇಲ್ಲಿ ನೋಡಿ ಸರ್. ಹಾ ಬಾರೋ ಇಲ್ಲಿ. ಸರ್, ಏನೋ ಇದು, ಡ್ರಗ್ಸ್ ಸಪ್ಲೈ ಮಾಡ್ತೀಯಾ? ಸರ್ ನಿಜವೂ ನಂಗೇನು ಗೊತ್ತಿಲ್ಲ ಸರ್. ಇಬ್ರು ಕಸ್ಟಮರ್ ಸಿಕ್ಕಿದ್ರು, ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡೋದು ಅಂದ್ರು. ಈ ಬ್ಯಾಗ್ ತಗೊಂಡೋಗಿ ಶಿವಾಜಿನಗರ ಕೊಟ್ಟರೆ 10 ಲಕ್ಷ ಕೊಡ್ತಾರೆ, ಆ ದುಡ್ಡು ಬಂದ್ರೆ ಅರ್ಧ ನಿನಗೆ ಅಂತ ಹೇಳಿದ್ರು. ಅದಕ್ಕೆ ಒಪ್ಕೊಂಡೆ ಸರ್. ನಿಜವೂ ನಂಗೇನು ಗೊತ್ತಿಲ್ಲ ಸರ್. ಮಾಲ್ ಸಮೇತ ಸಿಗಾಕೊಂಡಿದ್ಯಾ? ನಮ್ಮ ಹತ್ರನೇ ಸುಳ್ಳು ಬೊಗಳ್ತೀಯಾ? ಸತ್ಯ ಹೇಳೋ. ಸರ್, ನಿಜ ನಂಗೆ ಗೊತ್ತಿಲ್ಲ ಸರ್. ಸರ್, ಇವ್ ನಿಂಗೆಲ್ಲ ಬಾಯ್ ಬಿಡಲ್ಲ ಸರ್. ಸ್ಟೇಷನ್ ಎತ್ತಕೊಂಡು ರುಬ್ಬಿದ್ರೆ ಬಾಯ್ ಬಿಡೋದು. ನನ್ಗೆ ಹಣದ ತುಂಬಾ ಕಷ್ಟ ಇತ್ತು ಸರ್, ಅದಕ್ಕೆ ಇದನ್ನ ಒಪ್ಕೊಂಡೆ ಸರ್. ದಯವಿಟ್ಟು ನಾನು ಬಿಟ್ಬಿಟ್ರೆ ನಾನು ನಮ್ಮೂರಿಗೆ ವಾಪಸ್ ಹೋಗ್ಬಿಡ್ತೀನಿ ಸರ್. ಸರಿ ಆಯ್ತು, ಬಿಡ್ತೀವಿ. 14 ವರ್ಷ ಆದ್ಮೇಲೆ ಇವಾಗ ನೀನ್ ಮುಚ್ಕೊಂಡು ಸ್ಟೇಷನ್ ನಡಿಯೋ. ಪ್ಲೀಸ್ ಸರ್. ಹತ್ತೋ ಗಾಡಿ. ಈ ಕೇಸ್ನ ಸಿಗಾಕೊಂಡ್ರಲ್ಲ ಬರೀ ಇಂಥ ಕಥೆಗಳು ಹೇಳೋದು. ಆಕಾಶ್ ಅವರೇ, ಇವನ್ ಎಷ್ಟು ಹೊಡೆದ್ರು ಬಾಯ್ ಬಿಡಲ್ಲ ಅನ್ಸುತ್ತೆ. ಇವನ್ ಮೇಲೆ FIR ಫೈಲ್ ಮಾಡಿ ಕೇಸ್ ಮಾಡಿ. ಸರಿ ಸರ್, ಓಕೆ. ಜೀವನ ಪೂರ್ತಿ ಜೈಲಲ್ಲಿ ಸಾಯ್ಲಿ. ಸರಿ ಸರ್, ಓಕೆ. ಎದ್ದೇಳೋ, ಎದ್ಬಾರೋ. ನನ್ನ ಎಲ್ಲ ಕ್ಯಾಬ್ ಡ್ರೈವರ್ಸ್ಗೆ ಒಂದು ಕಿವಿ ಮಾತು. ಹಳ್ಳಿ ಕಡೆಯಿಂದ ಬಂದಂತಹ ನಮ್ಮ ಸ್ನೇಹಿತರು ನಿಮ್ಮ ಕಷ್ಟಗಳನ್ನಾಗಲಿ ನಿಮ್ಮ ಮನೆಯ ವಿಷಯಗಳನ್ನಾಗಲಿ ಯಾರೇ ಅಪರಿಚಿತರು ನಿಮ್ಮ ಕ್ಯಾಬ್ನಲ್ಲಿ ಬರುವಾಗ ಅವರಿಗೆ ನಿಮ್ಮ ಕಷ್ಟ ಹೇಳಿಕೊಳ್ಳಬೇಡಿ. ನಮ್ಮಂತ ಅಮಾಯಕರನ್ನು ಇಂಥವರು ಕಾನೂನಿನ ವಿರುದ್ಧ ಚಟುವಟಿಕೆಗಳಿಗೆ ಉಪಯೋಗಿಸಿಕೊಳ್ಳುತ್ತಾರೆ. ಎಚ್ಚರ, ಎಚ್ಚರ, ಎಚ್ಚರ.